ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶಿವರಾತ್ರಿ ಆಗಿ ಭಾನುವಾರ, 3ನೇ ದಿನ ಭಾನುವಾರದ ವಿಡಿಯೋ ಇದು. ನಾವು ನಮ್ಮನೆ ಕುಲದೇವತೆಯಾದ ನಿರ್ವಾಣಿ ಭಗವತಿ ತಾಯಿಗೆ ಆರತಿ ಮಾಡೋ ದಿನ ಇವತ್ತು. ನಾವು ಇವತ್ತು ತಂಬಿಟ್ಟಿನ ಆರತಿ ಮಾಡ್ತಾಯಿದ್ದೀನಿ. ಅಣ್ಣಮ್ಮ ತಾಯಿ, ನಿರ್ವಾಣಿ ಭಗವತಿ, 2 ತಾಯಿಗೂ ನಾವು 4 ತಂಬಿಟ್ಟು ಮಾಡ್ತಾಯಿದ್ದೀನಿ. ಇದು ನಮ್ಮ ಕುಲದೇವತೆ ನಿರ್ವಾಣಿ ಭಗವತಿ ತಾಯಿನ ಈ ಮನವರ್ತಿ ಪೇಟೆಗೆ ತರ್ತಾರೆ, ಮಾರ್ಕೆಟ್ ಹತ್ರ ಇರೋ ಮನವರ್ತಿ ಪೇಟೆಗೆ. ಆ ತಾಯಿ ಅಲ್ಲೇ ವಾಸವಾಗಿದ್ದಿದ್ದು ಸ್ಥಳ ಆ ಕಾಲದಲ್ಲಿ. ಹಾಗಾಗಿ ಅಲ್ಲಿ ತಂದು 1 ವಾರ ಅಮ್ಮನಿಗೆ ದಿನ ಒಂದೊಂಥರ ಅಲಂಕಾರ ಮಾಡಿ ಪೂಜೆ ಮಾಡಿ ಬೈರಸಂದ್ರದಲ್ಲಿ ಆ ಅಮ್ಮನ ಮೂಲ ದೇವಸ್ಥಾನ ಇರೋದು. ಆಮೇಲೆ ಕರ್ಕೊಂಡೋಗ್ತಾರೆ. ಈ ದಿನ ಭಾನುವಾರ ಯಾವತ್ತು ಬರುತ್ತೆ ಆ ದಿನ ವಿಶೇಷ, ಎಲ್ಲರೂ ಆರತಿ ಮಾಡೋ ದಿನ ಆ ದಿನ. ನಾವು ಇವತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಮಡ್ಲಕ್ಕಿ ಎಲ್ಲ ಕಟ್ಕೊಂಡು ಅಮ್ಮನಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ನಾನು ಇವತ್ತೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆರತಿ ಎಲ್ಲ ರೆಡಿ ಮಾಡಿದೆ, ಹಾಗೆ ಮಡ್ಲಕ್ಕಿಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೇ ಸರಿ ಇಲ್ಲೇ ರೆಡಿ ಮಾಡ್ಕೊಂಡೋದ್ರೆ ಅಲ್ಲಿ ಪೂಜೆ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಎಲ್ಲ ಮಡ್ಲಕ್ಕಿ ಕಟ್ಟಿ ಮತ್ತು ಮೊಸರನ್ನ, ಪೊಂಗಲ್ಲು ಎಲ್ಲ ನೈವೇದ್ಯ ಮಾಡಿಟ್ಟಿದ್ದೀನಿ. ಆರತಿನೂ ರೆಡಿ ಮಾಡಿಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ, ಇದೇ ದೇವಸ್ಥಾನ. ಇಲ್ಲಿ ಅಣ್ಣಮ್ಮ, ನಿರ್ವಾಣಿ ಭಗವತಿ 2 ತಾಯಿನೂ ಇದೆ. 2 ತಾಯಿಗೂ ಪೂಜೆ ಮಾಡಿಸ್ಕೊಂಡು ನಾವು ಮಡ್ಲಕ್ಕಿ ಅರ್ಪಣೆ ಮಾಡಿಬಿಟ್ಟು ಮಾಡೋ ದಿನ ಇವತ್ತು. ನಮಗೆ ಇಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ನಾವು ಈ ಅಮ್ಮನ ನಿರ್ವಾಣಿ ಭಗವತಿ ತಾಯಿದು ಮೂಲ ದೇವಸ್ಥಾನ ಇರೋದು ಜಯನಗರದಲ್ಲಿರೋ ಬೈರಸಂದ್ರದಲ್ಲಿ. ಆ ತಾಯಿ ಜೀವ ಸಮಾಧಿ ಆಗಿರೋದು ಅಲ್ಲಿ. ಅಕಸ್ಮಾತ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಆಗಲಿಲ್ಲ ಅಂದರೆ ಇನ್ನು 8 ದಿವಸಕ್ಕೆ ಅಲ್ಲಿ ಒಂದು ಪೂಜೆ ಇರುತ್ತೆ. ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸಿ ಮಡ್ಲಕ್ಕಿ ಕೊಟ್ಟು ಬರ್ಬೋದು. ನೋಡಿ, ವರ್ಷ ಒಂದೊಂದು ಅಲಂಕಾರ ಮಾಡ್ತಾರೆ. ಈ ಸರಿ ಈ ಥರ ಅಲಂಕಾರ ಮಾಡಿದ್ದಾರೆ. ಇದು ನಿರ್ವಾಣಿ ಭಗವತಿ ತಾಯಿ ದಶಮುಖಗಳ ಎಲ್ಲ ಇಟ್ಟು ಆರತಿ ಎಲ್ಲ ಮಾಡಿಕೊಂಡು, ಮತ್ತು ಇಲ್ಲಿ ಹೊರಗಡೆ ಅಣ್ಣಮ್ಮ ತಾಯಿ ಇಟ್ಟಿರ್ತಾರೆ. ಇಲ್ಲಿ ಅಮ್ಮನಿಗೆ ಆರತಿ ಮಾಡಿ ನಾವು ಇಲ್ಲೂ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಇವತ್ತಿನ ಪೂಜೆ ಎಲ್ಲ ನಮಗೆ ತುಂಬ ಖುಷಿ ಆಯಿತು, ಚೆನ್ನಾಗೇ ಆಯಿತು. ಅಮ್ಮನ ಆಶೀರ್ವಾದ, ತಾಯಿ ಅಣ್ಣಮ್ಮ ನಿರ್ವಾಣಿ ಭಗವತಿ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.